ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ದುಗ್ಗನಹಳ್ಳಿಯಲ್ಲಿ ಬೈಕ್ಗೆ ಕಾಡು ಹಂದಿ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಅಪಘಾತದಲ್ಲಿ ಬೈಕ್ ಸವಾರ ಮತ್ತು ಕಾಡು ಹಂದಿ ಸ್ಥಳದಲ್ಲೇ ಹಸಿವು ನೀಗಿದ್ದಾರೆ. ಇನ್ನು ಘಟನೆಯಲ್ಲಿ ಕೋಡಗನಹಳ್ಳಿ ಗ್ರಾಮದ ಕೃಷ್ಣ ಉಸಿರು ಚೆಲ್ಲಿದ ದುರ್ದೈವಿ ಎಂದು ಸಾಬೀತಾಗಿದೆ. ಇನ್ನು ಬೈಕ್ ಮೂಲಕ ಅರಣ್ಯ ರಸ್ತೆ ದಾಟುವಾಗ ದಾರಿಗೆ ಅಡ್ಡ ಬಂದ ಹಂದಿ ಕಾಡು ಹಂದಿಗೆ ಡಿಕ್ಕಿಯಾಗಿ ಬೈಕ್ ಸಮೇತ ಕೆಳಗೆ ಬಿದ್ದು ಸವಾರ ತನ್ನ ಕೊನೆ ಉಸಿರೆಳೆದಿದ್ದಾನೆ. ಇನ್ನು ಕೆಆರ್ಪೇಟೆಯ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಏನು ಘಟನೆ ನಡೆದಿದ್ದಿಲ್ಲ, ಅವರು ನಮ್ಮ ಚಿಕ್ಕಪ್ಪ ಆಗಬೇಕು. ನಿನ್ನೆ ಅವರು ಡ್ಯೂಟಿ ಮುಗಿಸ್ಕೊಂಡು ಸುಮಾರು ಒಂದು ರಾತ್ರಿ 11 ಆ ಸಮಯದಲ್ಲಿ ಅನಿಸುತ್ತೆ. ಸಾಮಾನ್ಯವಾಗಿ ಅದೇ ಟೈಮಲ್ಲಿ ಬರ್ತಿದ್ದವರು. ಬರಬೇಕಾದ್ರೆ ಅಲ್ಲಿ ನಿರಂತರವಾಗಿ ಒಂದಷ್ಟು ಘಟನೆಗಳು ಕೂಡ ಸಂಭವಿಸ್ತಾ ಇವೆ. ಅಂಥ ಜಾಗದಲ್ಲಿ ಬರಬೇಕಾದ್ರೆ ಅವರು ಕಾಡಂದಿಗಳು ಅವ್ರನ್ನ ಏಕಾಏಕಿ ದಾಳಿ ಮಾಡಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಆ ದಾಳಿ ಮಾಡೋದ್ರಿಂದ ಅವ್ರು ಬಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಪಾಟಲ್ಲಿ ಬಿದ್ದಂಥ ಜಾಗದಲ್ಲಿ ಅವರು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಒಂದೊಂದಿನೂ ಕೂಡ ಅಲ್ಲಿ ಅದೇ ಸ್ಥಳದಲ್ಲಿ ಸಾವನ್ನಪ್ಪಿದೆ. ಇದಕ್ಕೆ ನಾವು ಕಾರಣಗಳು ಅಲ್ಲಿ ವಿಚಾರಗಳು ಗೊತ್ತಾದಾಗ ಅಲ್ಲಿ ಸ್ಥಳೀಯರು ಹೇಳೋದು ನೋಡಿದ್ರೆ ಅದೇ ಜಾಗದಲ್ಲಿ ಹಲವಾರು ಈ ಥರ ಘಟನೆಗಳು ನಡೆದಿದೆಯಂತೆ. ಅಂದರೆ ಏನು ಅಲ್ಲಿ ಕಾಡಿಗೆ ಬೆಂಕಿ ಬಿದ್ದಿರೋದ್ರಿಂದ ಆ ಕಾಡಿನಂಥ ಹಂದಿಗಳಾಗಿರ್ಬೋದು, ಬೇರೆ ಈ ಥರ ಕಾಡು ಪ್ರಾಣಿಗಳಿರ್ಬೋದು, ಆ ಏಕೈಕಿ ಹೆದ್ದಾರಿನಲ್ಲಿ ಹೋಗಬೇಕಂತ ಸಂದರ್ಭದಲ್ಲಿ ಈ ಥರ ಅಪಘಾತಗಳು ಸಂಭವಿಸಿದೆ ಅಂತ ಹೇಳ್ತಾರೆ. ಆ ರಾತ್ರಿ ಆಗಿರ್ಬೋದು ಘಟನೆಗಳು ಎಷ್ಟೊತ್ತಾಗಿದೆ ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ. ಬೆಳಿಗ್ಗೆ ಯಾರೋ ಸಾರ್ವಜನಿಕರು ಓಡಾಡಬೇಕಾದ್ರೆ ಅವರು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸ್ಥಳೀಯರಲ್ಲಿ ಊರಿನವರು, ಗ್ರಾಮಸ್ಥರು, ಸಂಬಂಧಿಕರೆಲ್ಲ ಹೋಗಿ ನೋಡಿದಾಗ ಈ ಥರ ಘಟನೆ ತಿಳಿದು ಬಂತು. ಆವಾಗ ನಾವು ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಅವರು ಇಲ್ಲಿ ಬಂದು ನಮಗಿನ್ನೂ ಸಾವುಕಾರ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ ಸರ್. ಅದು ಸ್ವಲ್ಪ ಕ್ರಮ ತಗೋಬೇಕು. ಯಾಕೆಂದರೆ ಆ ಜಾಗದಲ್ಲಿ ಹಲವಾರು ಈ ಥರ ಘಟನೆಗಳಾಗಿದೆ ಅಂತೇಳಿ ಈಗ ಅವರು ಮನೆಗೆ ಅವರೇ ಅವಲಂಬಿತರು. ಮಕ್ಕಳು ಇನ್ನೂ ಸ್ಟಡಿ ಮಾಡ್ತಾಯಿದ್ದಾರೆ, ಇನ್ನೂ ಅವರೇ ಡಿಪೆಂಡ್ ಆಗಿದ್ದರು. ಆ ಕುಟುಂಬದಲ್ಲಿ ಒಬ್ಬರು ಅವ್ರು ಹೆಂಡ್ತಿದ್ದಾರೆ, ಮಗು ಇದೆ. ಏನಾರ ಪರಿಹಾರ ಮಾಡಿಕೊಡ್ಬೇಕಂತ ಈ ಮುಖ್ಯ ಕೇಳ್ಕೊಡ್ತೀವಿ.